ಮಾಡ್ಯಾನ. ಮಠ ಮಠ ಮಧ್ಯಾಹ್ನದಾಗ ಸುಟ್ಕೊಂತ ಸುಡುಗಾಡ್ದಾಗ ನಟ್ಟ ನಡುವು ರಾತ್ರ್ಯಾಗ ಅಮಾಶಿ ಕತ್ತಲದಾಗ ಹಕ್ಕಿ ಪಣ ಕಟ್ಟಿ ಹೆಕ್ಕಿ ಹೇಳ್ತಾನ. ಬಹಳ ದಿನದ ಮ್ಯಾಗ ಈ ಅರಮನೆಗೆ ಭಾಗ್ಯದ ಲಕ್ಷ್ಮೀ ಬಂದಾಳ. ಮರು ತುಂಬ ಕಾಳು ತೆಲಿಗೆ ಸುತ್ತಕೊಳಕ ರುಂಬಾಲು ತಗೊಂಬಾರ ಬೇ ಗೌಡ್ಶಾನಿ. ಬಾಳ ದಿವಸದ ಮೇಲೆ ಬಂದಿಲ್ಲ, ಯಾಕ ಹಳ್ಳಿ ಮೇಲೆ ಬಾಳ ದೂರ ಹೋಗಿದ್ದೇನೆ ಭಿಕ್ಷುಕ್ಕ? ಹೌದ್ರಿ ದಣ್ಯಾರ, ಈ ಬುಡ್ಬುಡ್ಕೇನ ಕಾಯ್ಕನ ಹಂಗೈತಲ್ರಿ ಅಪ್ಪ. ಸುಗ್ಗಿ ಕಾಲದಾಗ ಊರೂರು ಸುತ್ತಾಡಿ ಭಿಕ್ಷೆ ಬೇಡ್ಕೊಂಡು ಬಂದಾಗಲ್ಲೇನ್ರಿಪ್ಪ ಈ ತೊಗಲಿನ ಹೊಟ್ಟಿಗೆ ಹಿಟ್ಟು ಸಿಗ್ತೈತಿ, ಈ ಎಲುಬಿನ ಹಂದ್ರಕ್ಕ ಮಾನ ಮುಚ್ಕೊಳಕ ಅರಿವಿ ಸಿಗ್ತೈತಿ. ಅರಿಬೇನೋ ಸಿಗ್ತೈತು, ಆದ್ರೆ ಊರೂರು ತಿರುಗಿ ಭಿಕ್ಷೆ ಬೇಡೋದು ಬೇಡ ಅನ್ನಿಸ್ತೈತಿ. ಅಲ್ಲ, ನಿನಗೆ ಎಷ್ಟು ಸಲ ಹೇಳಿಲ್ಲ ನಾನು, ನಿನಗೇನು ಬೇಕದನ್ನ ಈ ಅರಮನೆಯಿಂದನೇ ತಗೊಂಡು ಹೋಗು ಅಂತ? ನನ್ನ ಮಾತು ಎಲ್ಲಿ ಕೇಳ್ತೀವೋ ನೀನು? ಅಲ್ಲೋ ಶಿವಲಿಂಗ, ನಿಮ್ಮ ಮನೆತನದವರ ಭವಿಷ್ಯದ ನುಡಿಯಿಂದ ನನ್ನ ತಂದೆ, ನನ್ನ ಅಜ್ಜ, ನನ್ನ ಮುತ್ತಜ್ಜ ಸುಟ್ಟರು ಸುಡ್ಲಾರ್ದಷ್ಟು ಆಸ್ತಿ ಗಳಿಸ್ಯಾರ. ನಿಮ್ಮ ತಂದೆನೂ ಒಂದು ದಿನಾನೂ ಈ ಮನೆಯಾಗಿರ್ಲಿಲ್ಲ, ಹೊಟ್ಟೆ ತುಂಬ ಊಟನೂ ಮಾಡಲಿಲ್ಲ. ನೀನರ ಈ ಮನೆಯಾಗಿದ್ದಿ ಅಂದ್ರ ನಿಮ್ಮ ತಂದೆ ಋಣ ತೀರಿಸ್ದಂಗ ಆಕೈತಿಪ್ಪ, ಋಣ ತೀರಿಸ್ದಂಗ ಆಕೈತಿ. ಧನ್ಯರ, ಋಣದ ಮಾತು ಯಾಕೆ ಮಾತಾಡ್ತೀರಿ ಅಪ್ಪ? ಇದು ನಿಮ್ಮ ದೊಡ್ಡ ಗುಣ ಐತ್ರಿ ಅಪ್ಪ. ಧನಿ, ಆ ಭಗವಂತ ನಮ್ಮನ್ನು ಈ ಕಾಯಕ ಮಾಡಾಕಂತೇಳಿ ಹುಡ್ಸ್ಯಾನ. 4 ಮನಿ ಭಿಕ್ಷೆ ಬೇಡಿ ತಂದು ಅನ್ನ ಊಟ ಮಾಡಿದಾಗ ನಮ್ಮ ಹೊಟ್ಟೆ ತುಂಬತೈತ್ರಿ ಧನ್ಯರ. ಧನ್ಯರ, ಬಲ್ಲೋರು ಒಂದು ಮಾತು ಹೇಳ್ಯಾರಲ್ರಿಪ್ಪ, ದೂರ ಇದ್ದಷ್ಟು ಸಂಬಂಧ ಬೆಳಿತೈತಿ, ಹತ್ರ ಆದಷ್ಟು ಸಂಬಂಧ ಹಾಳಾಗ್ತೈತಿ ಅಂತ. ಆದ್ರೂ ಧನ್ಯರ, ಈ ಬುಡ್ಬುಡ್ಕೆನ ಮ್ಯಾಗ ನೀವು ಇಟ್ಟಿರುವ ಪ್ರೀತಿ ಮಮಕಾರ ನೋಡಿದ್ರೆ ನನಗೆ ಭಾಳ ಖುಷಿ ಆಕೈತ್ರಿ ಅಪ್ಪ, ಭಾಳ ಖುಷಿ ಆಕೈತಿ. ಆಯ್ತಪ್ಪ, ನಿನಗೆ ಹೆಂಗೆ ತಿಳಿತೈತೋ ಹಂಗೆ ಮಾಡು, ಆದ್ರೆ ನೆನಪಾದಾಗೊಮ್ಮೆ ಈ ಮನೆಗೆ ಬರೋದು ಮರಿಬೇಡ. ಮತ್ತೆ ಒಂದು ನಿಮಿಷ ಇರು. ಪಾರ್ವತಿ, ಏ ಪಾರ್ವತಿ, ನೋಡಲ್ಲೇ ಶಿವಲಿಂಗ್ ಬಂದಾನ. ನಮಸ್ಕಾರ. ನಮಸ್ಕಾರ ಯವ್ವ. ಚೆನ್ನಾಗಿದ್ಯಾನಣ್ಣ? ಚೆನ್ನಾಗದಿಲ್ರಿ. ಈಗ ಬಂದಿಯಾ? ಹ್ಞೂ. ಶಿವಲಿಂಗಣ್ಣ, ಮತ್ತೇನ್ ಹೇಳ್ತೈತಪ್ಪ ಈ ನಿನ್ನ ಬುಡಬುಡುಕಿ ಭವಿಷ್ಯ? ದೇವರಾದ ಆ ದೇವ್ರ ಮ್ಯಾಗ ಆಣಿ ಮಾಡಿ ಹೇಳ್ತೀನಿ ತಾಯಿ, ಆ ದೇವಲೋಕದ ಬುಡುಬುಡಿಕೆನ ವಾಣಿ ಇದೈತಿ. ಹೋದಲ್ಲಿ ಬಂದಲ್ಲಿ ಬಂದಂತ ಪೀಡಾನ ಬಯಲು ಮಾಡ್ತೈತಿ. ಯವ್ವ ತಾಯಿ, ಈ ಮನೆಗೆ ಒಂದು ಹೊಸ ಬೆಳಕು ಬರುದೈತಿ. ಭಾಗ್ಯದ ಲಕ್ಷ್ಮಿ ಮನಿ ಬಾಗಿಲಿಗೆ ಬಂದಾಳ. ಆ ಗವಿಸಿದ್ದೇಶ್ವರನ ಕೃಪೆಯಿಂದ ಸತ್ಯ ಹೇಳ್ತೀನಿ ತಾಯಿ, ಕಟು ಸತ್ಯನ ಹೇಳ್ತೀನಿ. ಭಾಗ್ಯದ ಲಕ್ಷ್ಮಿ ತಗೊಂಡು ಏನ್ ಮಾಡೋದೈತೆ ಅಣ್ಣ? 10 ಶಿಕ್ಷಣ ಸಂಸ್ಥೆಗಳು, 1000 ಫ್ಯಾಕ್ಟ್ರಿಗಳು, ಇವುಗಳನ್ನೆಲ್ಲ ನೋಡ್ಕೊಳಕ ಒಬ್ಬ ಯುವರಾಜ ಇಲ್ಲ. 100 ಎಕರೆ ಜಮೀನ್ ಐತಿ, ಅವುಗಳನ್ನು ಉತ್ತಿ ಬಿತ್ಸಾಕ ಒಬ್ಬ ಸರದಾರ ಇಲ್ಲ. ಅರಮನಿ ಅಂತ ಮನಿ ಐತಿ, ಈ ಮನಿ ಒಳಗ ತೊಟ್ಲ ಕಟ್ಲಿಲ್ಲ, ಜೋಗ್ಲ ಹಾಡ್ಲಿಲ್ಲ, ಕೂಸಿರಳು ಧ್ವನಿ ಮಾತ್ರ ನಾ ಕೇಳಲೇ ಇಲ್ಲ. ಇಷ್ಟೆಲ್ಲ ಇದ್ರು ಏನ್ ಮಾಡೋದೈತಿ? ಆದ್ರ ಬಂಜೆ ಅನ್ನೋ ಚುಚ್ಚು ಮಾತು ದೂರ ಆಗ್ಲಿಕ್ಕಿಲ್ಲಲ್ಲ. ಬಂದೈತಿ ಮನೆ ಬಾಗಿಲಿಗೆ ಬಂದೈತಿ. ರಕ್ತದ ಕುಡಿ ಮಡಲಿಗೆ ಸೇರುವುದೈತಿ, ಹಕ್ಕಿ ಸೇರಬೇಕಾದ ಗೂಡಿಗೆ ಸೇರುವುದೈತಿ. ಶಿವಲಿಂಗಣ್ಣ, ನೀನೀಗ ಬುಡುಬುಡಿಕೆನ ಮಾತಿನಂಗ ಹೇಳಿದ್ರ ನಮಗೆ ಹೆಂಗ ಅರ್ಥ ಆಕೈತಿ? ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳಿದ್ರ ನಮ್ಮ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆಕೈತಿ. ಯವ್ವ ತಾಯಿ, ಈ ಬುಡುಬುಡಿಕೆನ ನಾಲ್ಗ್ಯಾಗ ಕರಿನಾಗರ ಮಚ್ಚೈತಿ. ನಾ ಹೇಳೋದೆಲ್ಲ ಖರೇನೇ ಐತಿ. ಯವ್ವ, ನನ್ನ ಮಾತು ನೀವು ನಂಬ್ತೀನಿ ಅನ್ನೋದಾದ್ರೆ ಈ ಮನೆಗೆ ಸೇರಬೇಕಾದ ಜೀವ ಇಂದ ಸೇರೋದೈತಿ. ಶಿವಲಿಂಗ, ನಿನ್ನ ಮೇಲೆ ಪೂರ್ತಿ ವಿಶ್ವಾಸ ಐತಪ್ಪ ನಮಗ. ನೀ ಹೆಂಗೆ ಹೇಳ್ತಿ ಹಂಗ ಕೇಳ್ತೀವಿ, ಆಯ್ತಲ್ಲ? ಬುಡುಕೆ ಬಂದಾನ, ಬುಡು ಮೇಲೆ ಮಾಡ್ಯಾನ. ಅಮ್ಮ ಶ್ರಾವಣಿ, ಬಲಗಾಲಿಟ್ಟು ಒಳಬಾ ತಾಯಿ, ಒಳಬಾರವ. ಯಾಕಜ್ಜ ನನ್ನ ಯಾಕೆ ಕರೆದಿ? ನಿನ್ನೆ ಭಿಕ್ಷೆ ಹಾಕ್ಸ್ಕೊಂಡು ಹೊರಗೆ ಬಂದಿರ ಆಗ್ತಿರ್ಲಿಲ್ಲನು? ಶ್ರಾವಣಿ, ಇನ್ನು ಮುಂದೆ ಈ ಬುಡುಬುಡಿಕೆನ ಬೆನ್ನ ಹತ್ತಿ ಊರೂರು ತಿರುಗಾಡಿ ಭಿಕ್ಷೆ ಬೇಡುವ ಕರ್ಮ ನಿನಗೆ ಬೇಡ ತಾಯಿ. ಇನ್ನು ಮುಂದೆ ಈ ಅರಮನೆಗೆ ಮಗಳಾಗಿ ನೀನು ಬಾಳಬೇಕು. ಹೂನ್ವಾ,
ಇನ್ನು ಮುಂದೆ ಇದೇ ನಿನ್ನ ತವರು ಮನಿ, ಇವರೇ ನಿನ್ನ ಪಾಲಿನ ತಂದೆ ತಾಯಿ. ಶಿವಲಿಂಗಣ್ಣ, ಯಾರೀ ಹುಡುಗಿ? ಯವ್ವ, ಈ ಹುಡುಗಿ ಸಣ್ಣ ಕೂಸಿದ್ದಾಗ ಇವಳು ತಾಯಿ ಈಕಿನ ನನ್ನ ಕೈಯಾಗ ಕೊಟ್ಟು ತಾನು ಸತ್ತು ಶಿವನ ಪಾದ ಸೇರಿದಲ್ರಿ ಅವ್ವ. ಅವತ್ತಿನಿಂದ ಇವತ್ತಿನವರೆಗೂ ಈ ಹುಡುಗಿನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಜೋಪಾನ ಮಾಡೀನಿ. ಯವ್ವ, ಈ ಹುಡುಗಿಗೂ ಈ ಮನೆಗೂ ಬಹಳ ಹತ್ತಿರದ ಸಂಬಂಧ ಐತಿ. ಈಕೆ ಮೈಯ ಹರಿಯೋ ರಕ್ತ ಇದ ಮನೆಯದ ಐತಿ. ಶಿವಲಿಂಗ, ಏನ್ ಹೇಳಕತ್ತೀಯೋ ನೀನು? ಈ ಹುಡುಗಿಗೆ ಈ ಮನೆಗೆ ಹತ್ತಿರದ ಸಂಬಂಧ ಐತಂತಿ? ಈ ಹುಡುಗಿ ಮೈಯಾಗ ಹರಿಯೋ ರಕ್ತ ಇದ ಮನೆಯದ ಅಂತ ಹೇಳ್ತಿ? ನೀ ಏನ್ ಹೇಳಕತ್ತಿ? ನನಗೊಂದು ಅರ್ಥನ ಆಗೋಲ್ದಪ್ಪ. ಧನ್ಯರ, ಈ ಬುಡಬಳಿಕೆನ ಮಾತು ನಾಲ್ಗಿ ತುದಿ ಮ್ಯಾಗ ಐತ್ರಿ ಅಪ್ಪ. ಆ ಕಾಲಗರ್ಭದ ಸತ್ಯ ನಮ್ಮಪ್ಪ ಗವಿಸಿದ್ದೇಶ್ವರ್ಗೆ ಮಾತ್ರ ಗೊತ್ತೈತಿ. ಅದನ್ನ ಇವತ್ತು ನಿಮ್ಮ ಮುಂದೆ ಬಿಡಿಸಿ ಹೇಳ್ತೀನಿ, ಲಕ್ಷ್ಯ ಇಟ್ಟು ಕೇಳ್ರಿ ಅಪ್ಪ. ಈ ಅನಾಥ ಕೂಸು ಬೇರೆ ಯಾರು ಅಲ್ರಿಪ್ಪ, ಈ ಮನೆತನದ ರಕ್ತಕ್ಕೆ ಹುಟ್ಟಿದ ಕೂಸು ಐತ್ರಿ ಅಪ್ಪ ಇದು. ಅಂದ್ರ ಈಕಿ ಬೇರೆ ಯಾರು ಅಲ್ರಿಪ್ಪ, ನಿಮ್ಮ ಅಣ್ಣ ಜಮೀನ್ದಾರ್ ಬೆಟ್ಟಪ್ಪನ ಮಗಳದಲ್ರಿ ಅಪ್ಪ. ಅಲ್ಲ ಶಿವಲಿಂಗ, ನಮ್ಮಣ್ಣ ಜಮೀನ್ದಾರನ ಬೆಟ್ಟಪ್ಪನ ಮಗಳ? ಹಲೋ, ಈ ವಿಷಯ ನಿನಗೆ ಗೊತ್ತಿದ್ರು ಯಾಕೆ ಹೇಳಿಲ್ಲ ಇಷ್ಟು ದಿನ? ನಮ್ಮ ಅಣ್ಣನ ಮಕ್ಕಳನ್ನ ಹುಡುಕದೆ ಇರೋ ದಿನಾನೇ ಇಲ್ಲ. ನಮ್ಮ ಅಣ್ಣನ ಮಕ್ಕಳು ಈ ಭೂಮಿ ಮೇಲೆ ಅದಾರೋ ಇಲ್ಲೋ ಅಂತಾನೆ ನನಗೆ ಗೊತ್ತಿರಲಿಲ್ಲ. ಶಿವಲಿಂಗ, ಈಗ ನೀನು ನನ್ನ ಅಣ್ಣನ ಮಗಳನ್ನ ಮನೆಗೆ ಕರ್ಕೊಂಡ್ ಬಂದದ್ದು ಬರಡು ಬಂಜರು ಭೂಮಿಯಾಗ ಬಂಗಾರ ಸಿಕ್ಕಂಗಾತಪ್ಪ, ಬಂಗಾರ ಸಿಕ್ಕಂಗಾತು. ಅಲ್ಲ ಶಿವಲಿಂಗಣ್ಣ, ಇವಳನ್ನ ಒಂದ್ಸಲನೂ ನಮ್ಮ ಮನೆ ಕರ್ಕೊಂಡು ಬರ್ಲಿಲ್ಲ. ಇವಳು ಯಾರು ಅಂತ ನಮಗೆ ಪರಿಚಯ ಮಾಡಿಸಿಲ್ಲ. ಅವರ ಅದಕ್ಕೆ ಕಾಲ ಇವತ್ತು ಕೂಡಿ ಬಂದೈತ್ರಿ ಅವರ. ಹಸ್ರಾಗ ಹಳಸಿದನ್ನ ಉಂಡ್ರು ಅಮೃತ ಉಣ್ಣಂಗ ಆಕೈತ್ರಿ ಅವ್ವ. ಆ ಗವಿಸಿದ್ದೇಶ್ವರನ ಅಪ್ಪಣಿ ಇವತ್ತಾಗೈತಿ ತಾಯಿ. ಎಲ್ಲಿ ನಿಮ್ಮ ಹೊಟ್ಟೆಗ ಮಕ್ಕಳು ಹುಟ್ಟಿ ಬಿಟ್ರೆ ಈ ಕೂಸನ್ನ ಕಡೆಗಾಣಿಸ್ಬಿಡ್ತಿರೋ ಅಂತ ನಾನು ಸುಮ್ಮನಾಗಿದ್ದೀರಿ ಯವ್ವ. ಈ ಹುಡುಗಿ ಇದ ಮನಿದ ಐತ್ರಿ ಅವ್ವ, ಇದ ಮನಿದ ಐತಿ. ಅಲ್ಲ ಶಿವಲಿಂಗ, ನಮ್ಮಣ್ಣ ಜಮೀನ್ದಾರ್ ಬೆಟ್ಟಪ್ಪನಿಗೆ ಅವಳಿ ಜವಳಿ ಇಬ್ಬರು ಮಕ್ಕಳು ಅಂತ ಕೇಳಿದ್ನಿ. ಹೌದ್ರಿ ದಣಿ, ನೀವು ಕೇಳಿರೋ ಮಾತು ಖರೇನೇ ಐತಿ. ಆದ್ರೆ ಆ ಹುಡುಗ ತನ್ನ ತಾಯಿಗಾದ ಅನ್ಯಾಯದ ಪ್ರತಿಕಾರ ತೀರಿಸ್ಕೋತೀನಿ ಅಂತ ಅವತ್ತು ಹೋದವ ಇವತ್ತಿನವರೆಗೂ ಬಂದೇ ಇಲ್ರಿ ಅಪ್ಪ. ಅವ ಯಾವ ಊರಾಗದಾನು, ಏನು ಮಾಡಾಕತ್ತಾನೋ ಆ ನಮ್ಮಪ್ಪ ಗವಿಸಿದ್ದೇಶ್ವರ್ಗೆ ಗೊತ್ತ್ರಿ ಅಪ್ಪ. ಹೋಗ್ಲಿ ಬಿಡ್ರಿ, ಶಿವಲಿಂಗಣ್ಣನ ಉಪಕಾರದಿಂದ ಆ ದೇವರ ದಯದಿಂದ ನಮ್ಮ ಭಾವನ ಮಗಳಾದ್ರೂ ನಮಗೆ ಸಿಕ್ಕಳಲ್ಲ, ಅದೇ ನಮಗೆ ಸಂತೋಷ. ಅಮ್ಮ ಬಾರಮ್ಮ ಇಲ್ಲಿ. ಏನ್ ನಿನ್ ಹೆಸರು? ನನ್ನ ಹೆಸರು ಶ್ರಾವಣಿ ಅಂತ. ಶ್ರಾವಣಿನಾ? ತುಂಬಾ ಚೆನ್ನಾಗಿದೆ ನಿನ್ನ ಹೆಸರು. ನಿನ್ನ ರೂಪಕ್ಕೆ ತಕ್ಕಂತೆ ನಿನ್ನ ಹೆಸರಿದೆ. ಬಾ ಕಂದ ಇಲ್ಲಿ. ಅಜ್ಜ, ಹೋಗುವಾ ಹೋಗು. ಅವರು ಬೇರೆ ಯಾರೋ ಅಲ್ಲ, ನಿನ್ನ ಚಿಕ್ಕಮ್ಮ ಅದಾರ. ಅವರು ನಿನ್ನ ಚಿಕ್ಕಪ್ಪ. ಅದೋ ಆ ಫೋಟೋದಾಗ ಕಾಣ್ತಾರಲ್ಲ, ಅವರೇ ನಿನ್ನ ತಂದಿ ಜಮೀನ್ದಾರ್ ಬೆಟ್ಟಪ್ಪ. ಅಜ್ಜ, ಅಂದ್ರೆ ಇವರು ನನ್ನ ಚಿಕ್ಕಪ್ಪ ಚಿಕ್ಕಮ್ಮನ? ಚಿಕ್ಕಪ್ಪ ಚಿಕ್ಕಮ್ಮ ಅಂತ ಕರಿಬೇಡಮ್ಮ, ಅಪ್ಪ ಅಮ್ಮನ ಅಂತ ಕರಿತಾಯಿ. ನುಡ್ದೈತಿ ಹಾಲಕ್ಕಿ ನುಡ್ದೈತಿ. ಹಕ್ಕಿ ತನ್ನ ತಾಯಿ ಗೂಡಿಗೆ ಸೇರೈತಿ. ಉತ್ತರಕ್ಕೆ ಕೋಲು ಮಿಂಚು ಹೊಡೆದು ದಕ್ಷಿಣಕ್ಕೆ ಗುಡುಗಿನ ಶಬ್ದ ಕೇಳೈತಿ. ಅಮ್ಮ ಶ್ರಾವಣಿ, ಈಗ ನಿನಗೆ ಸಂತೋಷ ಆಯ್ತಾ ತಾಯಿ? ಅಜ್ಜ, ನೀನೇನೋ ನನ್ನ ಕುಟುಂಬದ ಗೂಡಿಗೆ ತಂದ್ಬಿಟ್ಟಿ. ಆದ್ರ ನಿನ್ ಕೂಡ ಆ ಹರಕ ಗುಡಿಸಲ್ದಾಗ ಬೆಳೆದು ನೀನ್ ಭಿಕ್ಷೆ ಬೇಡ್ಕೊಂಡು ತಂದ ಅಣ್ಣನ ಹಂಚ್ಕೊಂಡು ಉಣ್ತಿದ್ದೀವಲ್ಲ, ಅದನ್ನ ಮರೆತ ನಿನ್ನಾಗಲಿ ಈ ಮನೆಯಾಗ ನಾನು ಹೆಂಗಿರ್ಲಿ ಅಜ್ಜ, ಹೆಂಗಿರ್ಲಿ? ಇಲ್ಲ, ನಾನೊಬ್ಳ ಈ ಮನೆಯಾಗ ಇರಂಗಿಲ್ಲ ಅಜ್ಜ. ನಾನು ನಿನ್ ಕೂಡ ಹಂಗೆಲ್ಲ ಮಾತಾಡ್ಬಾರ್ದವ. ಯಾವ್ಯಾವ ಕಾಲಕ್ಕೆ ಏನೇನು ಆಗಬೇಕು ಅದು ಆಗಾಕಬೇಕು.
ಇದೆಲ್ಲ ನಮ್ಮ ಅಪ್ಪನ ಸಿದ್ದಪ್ಪಜ್ಜನ ಅಪ್ಪನೇ ಐತಿವ ಯವ್ವ. ನಾವೆಲ್ಲ ನೆಪಕ್ಕೆ ಮಾತ್ರ. ಅವ ಆಡಿಸುವ ಸೂತ್ರದ ಗೊಂಬೆಗಳು ನಾವು. ಸೂತ್ರ ಎಲ್ಲ ಅವನ ಕೈಯಾಗ. ಅವ ಆಡಿಸ್ತಾನ, ಆಡಬೇಕು. ಅವ ನಗಿಸ್ತಾನ, ನಗಬೇಕು. ಅವ ಹೊಗೆ ಹಾಕ್ತಾನ, ಹಾಕಿಸ್ಕೋಬೇಕು. ಯವ್ವ, ಈ ಬುಡ್ಬುಡ್ಕಿನ ಜೀವನ ಅಂದ್ರೆ ಹರಿಯೋ ನೀರಿತ್ತಂಗ. ಇವತ್ತು ಈ ಊರಾಗ, ನಾಳೆ ಮತ್ತೊಂದು ಊರಾಗ. ಅಮ್ಮ ಶ್ರಾವಣಿ, ನಿನಗೆ ಏನಂದ್ರೆ ತುಂಬಾ ಇಷ್ಟ ತಾಯಿ? ಅದು ನನಗೆ ಕಾಲೇಜ್ ಕಲಿಬೇಕು ಅಂತ ಬಹಳ ಆಸೆ ಐತ್ರಿ ಧನಿ. ಧನಿ ಅಂತ ಕರಿಬೇಡಮ್ಮ, ಅಪ್ಪ ಅಂತ ಕರಿ ಮಗಳೇ. ಎಲ್ಲಿ ಒಂದೇ ಒಂದ್ಸಾರಿ ಅಪ್ಪ ಅಂತ ಕರಿಯಮ್ಮ. ಅಪ್ಪ ಮಗಳೇ. ಏನ್ ಪರ್ವತ? ಬನ್ರಿ ಇಲ್ಲಿ ನೋಡ್ರಿ, ಅಲ್ಲಿ ಶ್ರಾವಣಿಗೂ ನಿಮ್ಮ ಕುತ್ತಿಗೆ ಆಗಿರೋ ಮಚ್ಚೆ ಐತಿ. ಹೌದು, ಮತ್ತೆ ಶ್ರಾವಣಿ ಅಂದ್ರೆ ಯಾರಂತ ತಿಳಿದಿದ್ಯಾ ನೀನು? ನಮ್ಮಣ್ಣ ಜಮೀನ್ದಾರ್ ಬೆಟ್ಟಪ್ಪನ ಮಗಳು ಪಾರ್ವತಿ. ಈ ಜಮೀನ್ದಾರ್ ಮನೆತನದಲ್ಲಿ ಪ್ರತಿಯೊಬ್ಬರಿಗೂ ಮಚ್ಚೆ ಇದ್ದೇ ಇರುತ್ತೆ. ಕಲ್ಲು ಕಲ್ಲು ಬಡದಾಡಿ ಕರಗಿ ನೀರಾಗಿ, ಆ ಗವಿ ಸಿದ್ದೇಶ್ವರರ ಕೃಪೆಯಿಂದ ಮೋಡ ಕರಗಿ ಮಳೆಯಾಗಿ ಬೆಳೆ ಬರುವುದನ್ನು ಆ ಬೆಳೆ ಬರುವುದು. ಅಮ್ಮ, ನಿನ್ನ ಕಾಲೇಜ್ ಅಂದ್ರೆ ತುಂಬಾ ಇಷ್ಟನಾ ತಾಯಿ? ಹೌದ್ರಿ ದಣ್ಯರ, ಈ ಹುಡುಗಿಗೆ ಓದೋದಂದ್ರೆ ಭಾಳ ಆಸೆ ಐತ್ರಿಯಪ್ಪ. ಆದ್ರೆ ಏನು ಮಾಡುದ್ರಿ, ನಮ್ಮ ಊರಾಗ 10ನೇವರೆಗೂ ಅಷ್ಟೇ ಶಾಲೆ ಐತ್ರಿಯಪ್ಪ. ಅಲ್ಲಿವರೆಗೂ ನಾ ಕಲ್ಸಿನ್ರಿ. ಈಕಿ ಮುಂದೆ ಕಲಿಬೇಕಾದ್ರೆ ದೊಡ್ಡ ಪಟ್ಟಣಕ್ಕೆ ಹೋಗ್ಬೇಕಾಗಿತ್ರಿಯಪ್ಪ. ದಣ್ಯರ, ಬಲ್ಲವರು ಒಂದು ಮಾತು ಹೇಳ್ತಾರಲ್ರಿಪ್ಪ, ಬೆಳೆದು ನಿಂತು ಹೆಣ್ಣು ಮಕ್ಕಳನ್ನ ಪಟ್ಟಣಕ್ಕೆ ಕಳಿಸೋದು ಕರ್ಗೋ ಬೆಣ್ಣಿನ ಅಂಗೈಯಾಗಿ ಇಟ್ಕೊಂಡು ಬಿಸಿಲಾಗ ತಿರುಗಾಡ್ದು ಎರಡೂ ಒಂದ ಅಂತ. ಅದಕ್ಕೆ ಹೆದರಿ ಸುಮ್ಮನೆ ಆಗಿಬಿಟ್ಟಿರಿಪ್ಪ. ಅಪ್ಪರ, ಇನ್ನೇನು ನಮ್ಮ ಶ್ರಾವಣಿ ನಿಮ್ಮ ಉಡಿದಾಗ ಬಂದು ಬಿದ್ದಾಳ. ನಿಮ್ಮ ಕರುಣೆಯಿಂದ ನಮ್ಮ ಶ್ರಾವಣಿಯ ಆಸೆ ಈಡೇರಿದ್ರೆ ನನಗಷ್ಟೇ ಸಾಕ್ರಿಯಪ್ಪ. ಆಯ್ತು ಬಿಡು ಶಿವಲಿಂಗ, ಆಯ್ತು. ಇನ್ನು ಮೇಲೆ ಶ್ರಾವಣಿ ಕಾಲೇಜ್ ಕಲಿಯೋದು ಬೇಡ. ಯಾಕೆ ಪಾರ್ವತಿ? ಅಲ್ಲ ರೀ, ಕಾಲೇಜಲ್ಲಿ ಉಡಾ ಹುಡುಗರಿರ್ತಾರೆ ಅಂತ ನೀವೇ ಹೇಳಿದ್ರ. ನಮಗೇನ್ರಿ ಕಡಿಮೆ ಆಗಿದೆ? ಲಕ್ಷ್ಮವ್ವ ಕಾಲ್ ಮುರ್ಕೊಂಡು ಬಿದ್ದಾಳ. ಕುಂತು ತಿಂದ್ರು ಕರಗಲಾರ್ದಷ್ಟು ಆಸ್ತಿ ಐತಿ. ಶ್ರಾವಣಿ, ನೀನು ಕಾಲೇಜ್ ಕಲ್ತು ನೌಕರಿ ಮಾಡೋದು ನಮಗೇನು ಬೇಡವ. ನಮ್ಮ ಮನೆಯೊಳಗ ಮಹಾರಾಣಿ ಹಂಗ ಆರಾಮಿದ್ರೆ ನಮಗೆ ಅಷ್ಟ ಸಾಕು. ಯಾಕ್ರಿ? ಅಂದ್ರೇನ್ ಪಾರ್ವತಿ? ಕಲ್ತವ್ರೆಲ್ಲ ನೌಕರಿ ಮಾಡ್ಬೇಕು ಅಂತ ಏನ್ ರೂಲ್ಸ್ ಐತಾ? ಅದು ಹಾಗಲ್ಲ ಪಾರ್ವತಿ. ನಮ್ಮೆಲ್ಲ ಶಿಕ್ಷಣ ಸಂಸ್ಥೆಗಳಿಗೆ, ಫ್ಯಾಕ್ಟ್ರಿಗಳಿಗೆ ಮುಂದೆ ಶ್ರಾವಣಿ ಒಡತಿಯಾಗಕ್ಕದಾಳ. ಅದ್ರ ವ್ಯವಹಾರದ ಜ್ಞಾನಕ್ಕಾದ್ರೂ ಸ್ವಲ್ಪ ಓದ್ಲಿ ಬಿಡು. ಶ್ರಾವಣಿ, ನೀನೇನು ಚಿಂತೆ ಮಾಡಬೇಡಮ್ಮ. ಇವತ್ತೇ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ಗೆ ಹೇಳಿ ನಿನ್ನ ಅಡ್ಮಿಷನ್ ಮಾಡಿಸ್ತೀನಿ, ಓಕೆನಾ? ಬೆಟ್ಟದಂತ ಮೊಟ್ಟೆಯಲ್ಲಿ ಚಿನ್ನದಂತ ಮರಿ ಹುಟ್ಟಿ ಸೂರ್ಯನ ಬೆಳಕು ಹೊರ ಹೊಮ್ಮುವ ಸಮಯ ಬಂದಾಯ್ತಣ್ಣ, ಬಂದಾಯ್ತು. ತಣಿ, ನನಗಿನ್ನ ಅಪ್ಪಣೆ ಕೊಡ್ರಪ್ಪ, ನಾನೇನು ಬರ್ತೀನಿ. ಏನು ಶಿವಲಿಂಗ, ನಮ್ಮ ಮನೆಯಾಗ ಸಂತೋಷದ ಹೊಳೆನ ಹರಿಸಿ ಈಗ ಬರಗೈಯಿಂದ ಹೊಕ್ಕೇನಂತೆಯಲ್ಲೋ. ಇರು ಸ್ವಲ್ಪ. ಪಾರ್ವತಿ, ಪಾರ್ವತಿ, ಶಿವಲಿಂಗನಿಗೆ ಕಾಳು ಕಡಿ ಅರ್ಬಿ ಅನ್ಸಡಿ ಅದೇನು ಬೇಕೆಲ್ಲ ತಂದು ಕೊಡಮ್ಮ. ನಮ್ಮ ಶ್ರಾವಣಿ ಬಂದ ಸಂತೋಷಕ್ಕೆ ನಾನು ಎಲ್ಲಾನು ಮರ್ತು ಬಿಟ್ಟಿದ್ದೀನಿ. ಶ್ರಾವಣಿ ಬಾ. ನೋಡಿದೀಯಾ ಶಿವಲಿಂಗ, ಮದುವೆ ಆದಾಗಿನಿಂದ ಇಲ್ಲಿವರೆಗೂ ನನ್ನ ಪಾರ್ವತಿಯ ಮುಖದಲ್ಲಿ ನಾನು ಸಂತೋಷನೇ ಕಂಡಿರಲಿಲ್ಲ. ಈಗ ಶ್ರಾವಣಿ ಬಂದಾಗಿನಿಂದ ಅವಳ ಸಂತೋಷಕ್ಕೆ ಪಾರವೇ ಇಲ್ಲ. ಇದಕ್ಕೆಲ್ಲ ಕಾರಣ ನೀನೇ. ಈ ನಿನ್ನ ಉಪಕಾರದ ಋಣನ ಯಾವ ಜನ್ಮದಲ್ಲೂ ಮರೆಯೋದಿಲ್ಲಪ್ಪ. ಛೇ ದಣಿ, ಇದನ್ನೇನು ಮಾಡಕತ್ತೀರಿ? ಋಣದ ಮಾತು ಯಾಕೆ ಮಾತಾಡ್ತೀರಪ್ಪ? ಋಣದ ಮಾತು ಯಾಕೆ ಮಾತಾಡ್ತೀರಿ? ನಾನು ಈ ಮನೆ ಉಪ್ಪು ಉಂಡು ಬೆಳೆದ ದೇಹ ಐತಿ. ಈ ಮನೆ ಉದ್ಧಾರ ಮಾಡೋದು ನನ್ನ ಕರ್ತವ್ಯ ಐತಿ. ನನ್ನ ಕರ್ತವ್ಯ ನಾ ಮಾಡೀನ್ರಿ ಅಪ್ಪ, ಅಷ್ಟೇ ರೀಪ್ಪ, ಅಷ್ಟೇ.
ಭಿಕ್ಷಕ್ಕೆ ಬಂದ ನೀನು ಬಾರೆ ತಂಗಿ ಇವನಂತ ಚಂದರಿಲ್ಲ ನೋಡು ಬಾರೆ ಶಿವಲಿಂಗಣ್ಣ, ಅವರ ಆಗಾಗ ನೀನು ನಮ್ಮ ಮನೆ ಕಡೆ ಬರ್ತಾ ಹೋಗ್ತಾ ಇರಪ್ಪ. ನೀನು ಬರೋದ್ರಿಂದ ನಮ್ಮ ಶ್ರಾವಣಿನೂ ಸ್ವಲ್ಪ ಖುಷಿಯಾಗಿರ್ತಾಳ. ಆಯ್ತು ರೀ ಅವ್ವ, ನೀವು ಹೇಳ್ದಂಗೆ ಆಗಲಿ. ಅವಾಗ ಬಂದು ಹೋಗ್ತಿರ್ತೀನಿ ರೀ ಅವ್ವ. ನಾನೇನು ಬರ್ತೀನಿ ರೀ ದಣಿ. ದಣಿ, ಇನ್ನೊಂದು ಮಾತ್ರಿ ಅಪ್ಪ, ಆ ತಾಯಿ ಮಹಾಕಾಳಿಕಾದೇವಿ ಅಪ್ಪಣೆ ಆಗೈತ್ರಿ ಅಪ್ಪ. ಇನ್ನು ಮ್ಯಾಗ ಪ್ರತಿ ಅಮಾವಾಸ್ಯೆ ದಿನ ಸೂರ್ಯ ಹುಟ್ಟಿದಾಗಿನಿಂದ ಸೂರ್ಯ ಮುಳುಗೋವರೆಗೂ ನಿಮ್ಮ ದೇವ್ರ ಜಗಲಿ ಮ್ಯಾಗಿರುವ ದೀಪ ನಂದಲಾರ್ದಂಗ ಕಾಯ್ಬೇಕ್ರಿ ಅಪ್ಪ. ಅಷ್ಟೇ ಅಲ್ರಿಪ್ಪ, ಅಮಾವಾಸ್ಯೆಗೊಮ್ಮೆ ನಿಮ್ಮ ಮನಿ ದೇವರಿಗೆ ಹೋಗಿ ತುಪ್ಪದ ಅಭಿಷೇಕ ಮಾಡಿಸಿ ಬರಬೇಕು. ಅಲ್ಲಿ ಬಂದಂತ ಭಕ್ತಾದಿಗಳಿಗೆಲ್ಲ ಪ್ರಸಾದ ಉಣಿಸ್ಬೇಕು. ಇದನ್ನ ತಪ್ಪಲಾರ್ದ ಮಾಡಿದ್ರೆ ಬಲು ಒಳ್ಳೇದಾಕತ್ರಿಪ್ಪ, ಬಲು ಒಳ್ಳೇದಾಗತ್ತ. ದಣಿ, ಇದ್ರಾಗ ಶ್ರಾವಣಿ ಭವಿಷ್ಯನೂ ಅಡಗೈತಿ, ಮರ್ಯಾಕ್ ಹೋಗ್ಬೇಡ್ರಿಪ್ಪ. ಆಯ್ತಪ್ಪ ಶಿವಲಿಂಗ, ನಿನ್ನ ಮಾತಿಗೆ ಅಂದರೆ ತಪ್ಪು ನಡೆದಿವನಪ್ಪ ನಾವು. ಆಯ್ತು, ನೀನು ಹೇಳ್ದಂಗ ಪಾಲಿಸ್ತೀವಿ. ಶಿವಲಿಂಗಣ್ಣ, ನಮ್ಮ ಮಗಳಿಗೆ ಒಳ್ಳೇದಾಗತ್ತೆ ಅಂದ್ರೆ ನೀನೇನ್ ಹೇಳಿದ್ರೆ ನಾವು ಮಾಡೋದಕ್ಕೆ ಸಿದ್ಧರಾಗಿದ್ದೀವಿ, ಸರಿನಾ? ಆಯ್ತು ಅಮ್ಮ. ಶ್ರಾವಣಿ, ನಾನೇನು ಬರಲ ಅವ? ಅಜ್ಜ, ಆಗಾಗ ಈ ಮನೆ ಕಡೆಗೆ ಬರ್ತಾ ಇರೋ ಅಜ್ಜ. ನಾನು ಬಿಟ್ಟು ಹೋಗಿದ್ದೀನಿ ಅಂತ ಆ ಕಡೆ ಊರ್ ಮೇಲೆ ತಿರುಗ್ತಾ ಹೋಗ್ಬೇಡ. ಸರಿಯಾದ ಸಮಯಕ್ಕೆ ಊಟ ಮಾಡು. ಅವಾಗ ನನ್ನ ನೋಡ್ಲಿಕ್ಕೆ ಈ ಮನೆಗೆ ಬರ್ತಾ